ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಇವತ್ತು ಶನಿವಾರದ ಬ್ಲಾಗ್ ಹಾಕಾಕತ್ತೇನೆ ರೀ. ನಾನು ಎರಡು ತಿಂಗಳಿಂದ ಅಂತೂ ನಾನು ಒಟ್ಟ ವಿಡಿಯೋ ಹಾಕಿರಲಿಲ್ಲ. ಯಾಕಂದ್ರೆ ಶಾಪ್ ಒಳಗೆ ಮದುವೆ ಸೀಸನ್ ಸ್ಟಾರ್ಟ್ ಆಗಿತ್ತಲ್ಲ, ಹೀಗಾಗಿ ಕೆಲಸನೂ ಭಾಳ ಇತ್ತು. ಆಮೇಲೆ ಈ ಕೆಲಸದಾಗ ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ಕೊಂತ ವಿಡಿಯೋ ಹಾಕೋಕೆ ಆಗಿರಲಿಲ್ಲ ನೋಡಿರಿ. ಹುಡುಗರು ಮನೆಯೊಳಗೆ ಎಲ್ಲರೂ ಅನ್ನಕತ್ತಿದ್ರೆ ವಿಡಿಯೋ ಯಾಕೆ ಹಾಕಿಲ್ಲ ಅಂಥೇಳಿ. ಆದರೆ ಯಾಕೋ ಸ್ವಲ್ಪ ಮೂಡ್ ಆಫ್ ಆದಂಗೂ ಆಗಿತ್ತು, ಹೀಗಾಗಿ ಹಾಕಿರಲಿಲ್ಲ. ಬರ್ರಿ ಶನಿವಾರ ದಿನ ಏನೆಲ್ಲ ಮಾಡಿದ್ವಿ ಅಂತೇಳಿ ಈ ವಿಡಿಯೋದೊಳಗೆ ನಾನು ತೋರಿಸ್ಕೊಡ್ತೇನೆ ನೋಡಿರಿ. ಫಸ್ಟ್ ಎದ್ದಕ್ಕಿನ ಹುಡುಗರು ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಹುಡುಗರು ಸ್ಕೂಲ್ಗೆ ಹೋಗ್ಯಾರ. ಇವತ್ತು ಮಾರ್ನಿಂಗ್ ಜಲ್ದಿನ ಸ್ಕೂಲ್ ಇರ್ತೈತಲ್ಲ, ಹೀಗಾಗಿ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ವಿ. ಬೆಳಗ್ಗೆ ಅವ್ರಿಗೆ ಹಾಲು ಬಿಸ್ಕೆಟು ಮತ್ತು ಟಿಫಿನ್ ಬಾಕ್ಸಿಗೆ ಶೇವು ಇಂಥದ್ದು ಹಾಕಿ ಇವತ್ತು ಕೊಟ್ಟು ಕಳ್ಸೇನೆ ನೋಡಿರಿ. ಅವ್ರು ಬರೋದ್ರೊಳಗೆ ಇವತ್ತು ದೊಡ್ಡ ಹುಡುಗರು ಇಬ್ಬರು ಮಂದಿ 10:30 11ಕ್ಕೆ ಬರ್ತಾರೆ, ಸಣ್ಣಕ್ಕೆ 11:30ಗೆ ಬರ್ತಾಳೆ. ಹೀಗಾಗಿ ಅವ್ರು ಬರೋದ್ರೊಳಗೆ ಅಡುಗೆ ನಾಷ್ಟ ಮಾಡ್ಬೇಕಂತೇಳಿ ಫಸ್ಟ್ ಎಲ್ಲ ನೋಡಿರಿ ಕುಕ್ಕರ್ ಇಟ್ಕೊಳತ್ತೇನೆ. ಇದು ಒಂದು ಕುಕ್ಕರ್ನಾಗ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ರೆ ಗ್ಯಾಸೂ ಉಳಿತೈತಿ ಮತ್ತು ಟೈಮೂ ಭಾಳ ಉಳಿತೈತಿ ನೋಡಿರಿ. ಹಿಂಗೆ ಅನ್ನ ಮತ್ತು ಸಾರಿಗೆ ಬ್ಯಾಳಿ ಅದನ್ನೆಲ್ಲ ಇಟ್ಟು ಹಂಗೆ ದೋಸೆ ಮಾಡೋಕತ್ತಲ್ಲ, ಹೀಗಾಗಿ ಆಲೂಗಡ್ಡೆನೂ ಸೇರ್ತದೊಳಗೆ ಇಟ್ಟು ಸಿಟಿ ಹೊಡ್ಸೋತಿದ್ದೆ. ಸಣ್ಣ ಕುಕ್ಕರ್ ಒಳಗೂ ಅವಾಗ ಒಂದೊಂದು ಐಟಮ್ ಕುದಿಸೋಕ್ಕಿಂತ ಈ ಥರ ದೊಡ್ಡ ಕುಕ್ಕರ್ ಒಳಗೆ ಎಲ್ಲ ಮೂರೂ ಇಟ್ಕೊಂಡ್ರೆ ಗ್ಯಾಸ್ ಭಾಳ ಅಂದ್ರೆ ಭಾಳ ಉಳಿತೈತೆ ನೋಡಿರಿ. ಚಟ್ನಿಗೆ ಕಾಯಿ ಇರಲಿಲ್ಲ, ಹೀಗಾಗಿ ಗಿಡದಾಗಿಂದ ಕಾಯಿ ಬಿದ್ದಿತ್ತು. ಅದ ಕಾಯಿ ಇವತ್ತು ಚಟ್ನಿಗೆ ಹೊಡ್ಕೋಬೇಕಂತೇಳಿ ಸಿಳ್ಕೊಳತಿದ್ದೆ. ಕಾಯಿ ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ, ಆದರೆ ರೂಢಿ ಇದ್ರೆ ಏನು ಅನ್ಸಂಗಿಲ್ಲ ನೋಡಿರಿ. ಕಾಯಿನೆಲ್ಲ ಸುಲ್ಕೊಂಡು ಬಂದು ಸಣ್ಣ ಮಗಳಿದ್ಲಂದ್ರೆ ಕಾಯಿ ನೀರಿನ ಸಂಬಂಧ ಬೆನ್ನು ಹತ್ತಿದ್ಲ. ಈಗ ಸ್ಕೂಲ್ಗೆ ಹೋಗ್ಯಾಳ, ಯಾರೂ ಕಾಡ್ಸೋರಿಲ್ಲ, ಹೀಗಾಗಿ ಎಲ್ಲ ಕೆಲಸನೂ ಮುಗ್ದಿತ್ತು. ಕಸ ನೆಲ ಮಾಡಿಕೊಂಡು ಪಾತ್ರೆನೆಲ್ಲ ತೊಳ್ಕೊಂಡು ಈಗ ಅವ್ರು ಬರೋದ್ರೊಳಗೆ ದೋಸೆ ಮತ್ತು ಚಟ್ನಿ ಪಲ್ಯ ಅನ್ನ ಸಾರು ಮಾಡಿಟ್ರೆ ನಾನು ಮತ್ತು ಅಂಗಡಿಗೆ ಹೋಗ್ಬೇಕು. ಹೀಗಾಗಿ ಅಡುಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೆ ನೋಡಿರಿ. ಬಿಸಿಲಂತೂ ನಮ್ಮಲ್ಲೇ ಭಾಳ ಆಗೈತಿ, ಮಳೆಗಾಲ ಅನಿಸವಲ್ದ ಆ ಪರಿ ಬಿಸಿಲೈತಿ. ನೀವು ಎಲ್ಲಿಂದ ನೋಡಕತ್ತೀರಿ ಮತ್ತು ನಿಮ್ಮಲ್ಲಿ ಬಿಸಿಲು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಕಾಯಿ ಭಾಳ ಗಟ್ಟಿತ್ತು ನೋಡಿರಿ. ಎಷ್ಟು ಸಲ ಹೊಡೆದು ನೋಡಿ ಬಂದಿತ್ತು. ಒಂದು 4-5 ಸಲ ಹೊಡೆದಾಗ ನೀರು ಸ್ವಲ್ಪ ಇದ್ದು, ಖರೆ ಭಾಳ ಸ್ವೀಟ್ ಇದ್ದು. ಕಾಯಿ ನೀರನ್ನೆಲ್ಲ ಕುಡ್ಕೊಂಡು ಮಗಳಿದ್ಲಂದ್ರೆ ಮಗಳು ಕುಡಿತಾಳೆ, ನಮ್ಮ ನೀರು ಹೆಚ್ಚಾಗಿ ಕುಡಿಯೋಂಗಿಲ್ಲ. ಹೀಗಾಗಿ ಮತ್ತು ಅಲ್ಲೇ ಇಟ್ಟಿನ ಅಲ್ಲೇ ಕೆಡ್ತೈತೆ ಅಂಥೇಳಿ ನಾನು ಕುಡಿದು ಮುಗಿಸ್ದಾಗಿನ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಡಕತ್ತೆ ನೋಡಿರಿ. ಚಟ್ನಿಗೆ ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಅಲ್ಲ ಹಾಕೋರು ಹಾಕ್ತಾರೆ. ನಾನು ಹೆಚ್ಚಾಗಿ ದೋಸೆಗದು ಹಾಕೋಂಗಿಲ್ಲ, ಪಡ್ಡು ಮಾಡಿದಾಗಷ್ಟೇ ಚಟ್ನಿಗೆ ಅಲ್ಲ ಹಾಕ್ಕೊತೇನೆ. ಹಿಂಗೆ ತೆಗಿ ಮುಂದೆ ಸ್ವಲ್ಪ ಹುಷಾರ್ಲೇನ ಕೊಬ್ಬರಿ ತಕ್ಕೋಬೇಕು ನೋಡಿರಿ. ಯಾಕಂದ್ರೆ ಇದು ಕೈಗೆ ಹತ್ತೋ ಚಾನ್ಸ್ ಭಾಳ ಇರ್ತೈತಿ. ರೂಢ ಇದ್ದವರು ತಕ್ಕೋಬೋದು. ಮಕ್ಕಳು ಇಲ್ಲಂದ್ರೆ ಎಲ್ಲ ಕೆಲಸನೂ ಫಾಸ್ಟಾಗಿ ಜಲ್ದಿನ ಆಗ್ತೈತೆ ನೋಡಿರಿ. ಅವ್ರು ಬರೋದ್ರೊಳಗೆ ಈಗ ನಾನು ಎಲ್ಲ ಕೆಲಸನೂ ಮಾಡಿಕೊಂಡು ಈಗ ಟೈಮ್ ಆಗೈತಿ 10 ಗಂಟೆ ಆಗೈತೆ ನೋಡಿರಿ. ಮನೆ ಕಡೆನ ಒಬ್ಬರು ಕಾಯಿಪಲ್ಯ ಕೊಡ್ತಾರೆ ನಮ್ಗೆ, ತಪ್ಪಲ್ ಪಲ್ಯ, ಕೊತ್ತಂಬರಿ ಅದನ್ನೆಲ್ಲ. ಇವತ್ತೂ ಕೊತ್ತಂಬರಿ ಭಾಳ ಅಂದ್ರೆ ಭಾಳ ಚಲೋ ಇತ್ತು, ಫ್ರೆಶ್ ಇತ್ತು. ಹೀಗಾಗಿ ಕೊತ್ತಂಬರಿ ಅದನ್ನೆಲ್ಲ ತೊಗೊಂಡು ಹೀಗಾಗಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಹುಡುಗರಿದ್ರೆ ಯಾವುದೇ ಕೆಲಸ ಟೈಮ್ ಸರಿನೂ ಆಗೋಂಗಿಲ್ಲ ಮತ್ತು
ಹೆಚ್ಚಾಗಿ ಲೇಟನ್ ಆಗಿಬಿಡ್ತೈತೆ ಎಲ್ಲ ಕೆಲ್ಸಕ್ಕೆ. ಅವರಿಲ್ಲ ಅಂಥೇಳಿ ಎಲ್ಲ ಪಟ ಪಟ ಆಗತ್ತೈತೆ ನೋಡಿರಿ. ಕ್ಯಾಮ್ರಾ ಆನ್ ಇದ್ದಿದ್ದು ನೋಡಿದ್ರಂದ್ರೆ ಅವ್ರು ತಿರ್ಗಾ ಮರ್ಗ ಫೋನಿಗೆ ಬೆನ್ನತ್ತಾರೆ. ಹಿಂಗಾಗಿ ಅವ್ರು ಇಲ್ದಾಗ ನೋಡಿ ವಿಡಿಯೋ ಮಾಡಾಕತ್ತೈತಿ. ಇನ್ನು ಟೈಮ್ ಆಗಕ್ಕೆ ಬಂದ್ರಿ. ಇನ್ನು ಹೋಗಿ ದಿಶಾನ ಕರ್ಕೊಂಡು ಬರ್ಬೇಕು. ಜಾನು ಮತ್ತು ಖುಷಿ ಅವರು ಬಸ್ಸಿ ಒಳಗೆ ಬರ್ತಾರೆ. ಚಟ್ನಿಗೆ ಒಬ್ಬೊಬ್ಬರು ಶೇಂಗಾ ಹುರಿದಾಕೋತಾರೆ. ನಾವು ಹೆಚ್ಚಾಗಿ ಪುಟಾಣಿನ ಹಾಕೋತೇನೆ. ಪುಟಾಣಿ ಹಾಕೋದ್ರಿಂದ ಸ್ವಲ್ಪ ಚಟ್ನಿ ಟೇಸ್ಟ್ ಅಂದರೆ ಹೆಚ್ಚಿಗೆ ಆಗ್ತೈತಿ. ಪುಟಾಣಿ ಹಾಕ್ಕೋಬೇಕು, ಇಲ್ಲಾಂದ್ರೆ ಶೇಂಗಾ. ಏನೂ ಇಲ್ಲ ಅಂದ್ರೂ ಒಣ ಬರೀ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು ನೋಡಿ. ಅದು ಭಾಳ ರುಚಿ ಆಗ್ತೈತಿ. ಈ ಕಡೆ ನೋಡಿರಿ ಚಟ್ನಿನೂ ಆಯಿತು. ಆ ಕಡೆ ಆಲೂಗಡ್ಡೆ ಪಲ್ಯಕ್ಕೂ ಎಲ್ಲ ಹೆಚ್ಚಿಟ್ಕೊಂಡು ಚಟ್ನಿಗೆ ಆಲೂಗಡ್ಡೆ ದೋಸೆ ಅದು ಮಾಡಿದಾಗ ಕರಿಬೇವಂತೂ ಇರಬೇಕು ನೋಡಿರಿ. ಇದರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಚಟ್ನಿ ಮತ್ತಾಗಲಿ ಪಲ್ಯ ಆಗಲಿ. ಚಟ್ನಿಗೆ ಒಂದಿಷ್ಟು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದ ಜಾರ್ನಾಗನ ಹಾಕಿಬಿಡ್ತೇನೆ ನೋಡಿರಿ. ಇದ್ರೊಳಗೆ ಬೇಕಂದ್ರೆ ನೀವು ಒಂದಿಷ್ಟು 4 ಬೆಳ್ಳುಳ್ಳಿನೂ ಸಹಿತ ಫ್ರೈ ಮಾಡಿ ಹಾಕ್ಕೋಬೋದು. ಆದರೆ ನಾನು ಇದ್ರೊಳಗೆ ರುಬ್ಬಿದ್ದಕ್ಕೆ ಬೆಳ್ಳುಳ್ಳಿನ ಹಾಕೋದಿಲ್ಲ ನೋಡಿರಿ. ಈ ಥರ ನಮ್ಮ ಚಟ್ನಿ ರೆಡಿ ಆಯ್ತು. ಈಗ ಆಲೂಗಡ್ಡೆ ಪಲ್ಯಕ್ಕೂ ಎಲ್ಲ ಹೆಚ್ಕೊತೇನೆ ನೋಡಿರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಚಟ್ನಿ ಪಲ್ಯ ಮತ್ತು ಸಾರು ಇದೆಲ್ಲ ಸೇರಿ ಟೈಮ್ನ ಅರ್ಧ ತಾಸೊಳಗೆ ಈ 3 ಐಟಮ್ನ ಮಾಡ್ಕೊಂಡೀನಿ. ಅದ ಹುಡುಗರಿದ್ರಂದ್ರೆ 1 ತಾಸು 1.5 ತಾಸು ಆದರೂ ಯಾವುದೂ ಕೆಲಸ ಪೂರ ಆಗಂಗಿಲ್ಲ ನೋಡಿರಿ. ಕೊತ್ತಂಬರಿದಂತೂ ಇಷ್ಟು ವಾಸನೆ ಘಮ ಅನ್ನಕತ್ತಿತ್ತಂದ್ರೆ ಅಷ್ಟು ಘಮ ಘಮ ಅನ್ನಕತ್ತಿತ್ತು. ಎಷ್ಟು ಸಲ ಹುಡುಕ್ಯಾಡಿದ್ರು ಈ ಥರ ಕೊತ್ತಂಬರಿ ಸಿಗಂಗಿಲ್ಲ. ಇವತ್ತು ಸಿಕ್ಕಿತ್ತು ನೋಡಿರಿ. ಉಳ್ಳಾಗಡ್ಡಿದ ಕಾಕ ಹೆಚ್ಚಿಗೆ ಬಂದ ನೋಡಿರಿ. ಕಣ್ಣಾಗ ನೀರು ಬರಾಕತ್ತಿತ್ತು. ಈಗ ನೋಡಿರಿ ಈ ಥರ ದೋಸೆ ಹಿಟ್ಟು ಉಬ್ಬಿತ್ತು. ಅರ್ಧ ತೆಗೆದಿಟ್ಟು ಅರ್ಧ ದೋಸೆಗೆ ಯೂಸ್ ಮಾಡ್ಕೊಳಕತ್ತಿದ್ದೆ. ಇದರೊಳಗೆ ಉಪ್ಪು ಅದನ್ನೆಲ್ಲ ಹಾಕಿ ಇನ್ನು ದೋಸೆ ಹಾಕ್ತೇನೆ ನೋಡಿರಿ. ನಮ್ಮ ಮನೆಯವ್ರಿಗೆ ದೋಸೆ ಹಾಕಿ ಕೊಟ್ಟು ದಿಶಾನ್ ಕರ್ಕೊಂಬರಕ್ಕೆ ನಾನು ಇವತ್ತು ಮನ್ಯಾಗದೇನಲ್ಲ ನಾ ಹೋಗಿ ಬರ್ತೀನಿ. ನಾನು ಇರಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದಿರ್ತಾರೆ. ಹೆಚ್ಚಾಗಿ ನಾ ಬೆಳಗ್ಗೆ ಬಿಟ್ಟು ಬರ್ತೇನೆ, ಮಧ್ಯಾಹ್ನ ಹೋಗಿ ಅವ್ರು ಕರ್ಕೊಂಡು ಬರ್ತಾರೆ. ಮನೆ ಕಡೆನೇ ಇರೋದ್ರಿಂದ ನಮ್ಗೆ ಅದು ಒಂದು ಭಾಳ ಅಂದ್ರೆ ಭಾಳ ಆರಾಮಾಗೈತೆ ನೋಡಿರಿ. ಇಲ್ಲಾಂದ್ರೆ ವ್ಯಾನಿಗೆ ಹಾಕಿ ಇಲ್ಲ ಅಂಗಡಿ ನಮ್ಮ 2 ಅಂಗಡಿ ಮುಚ್ಕೊಂಡು ಮತ್ತು ಕರ್ಕೊಂಡು ಬರೋಕೆ ಹೋಗ್ಬೇಕು ಹಿಂಗೆ ಆಕ್ಕಿತ್ತು. ಇದು ಭಾಳ ಅಂದ್ರೆ ಭಾಳ ಆರಾಮಾಗೈತೆ ನಮ್ಗೆ. ಇದು ನೋಡಿರಿ ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು. ಆಲೂಗಡ್ಡೆ ಪಲ್ಯದ ನಾ ಗಡ್ಬಡಿ ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ನನ್ನ ಹಳೆ ವಿಡಿಯೋಸ್ ಒಳಗೆ ಆಲೂಗಡ್ಡೆ ಪಲ್ಯ ರೆಸಿಪಿನೂ ಐತಿ. ದೋಸೆ ಭಾಳ ಅಂದ್ರೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೆಳ್ಳಗೆ ಬೇಕಾ, ಹೀಗಾಗಿ ತೆಳ್ಳಗೆ ಹಾಕಾಕತ್ತಿದ್ದೆ. ಈ ಥರ ನೋಡಿರಿ ನನ್ನ ದೋಸೆನೂ ರೆಡಿ ಆದು. ಬರ್ರಿ ಅವ್ರಿಗೆ ಕೊಟ್ಟು ಬರೋಣಂತ. ಅವ್ರಿಗೆ ಕೊಟ್ಟಕ್ಕೆ ರೆಡಿಯಾಗಿನ ಮಗಳ ಸ್ಕೂಲಿಗೆ ಹೋಗ್ಬೇಕು ನೋಡಿರಿ. ನೋಡ್ರಿಲ್ಲೇ ಮಗಳ ಸ್ಕೂಲಿಗೆ ಬಂದೆ. ದಿಶಾ ಹೊರಗೆ ನಿಂತಿಲ್ಲ ನನಗೆ ಕಾಯ್ಕೊಂತ ನೋಡಿರಿ. ಆಕಿನ ಕರ್ಕೊಂಡು ನಾನು ಹೊಂಟೆ. ಹಾಯ್ ಮಾಡ ಅಂತಂದರೆ ಯಾಕೋ ಹಾಯ್ ಮಾಡಿಲ್ಲ. ಆಕೆ ಯಾವಾಗೂ ಸ್ಕೂಲಿಗೆ ಒಲ್ಲೆ ನಾ ಹೋಗೋಂಗಿಲ್ಲ ಅನ್ನಂಗಿಲ್ಲ, ನಕ್ಕೊಂತ ಹೋಗ್ತಾಳೆ. ಅದು ಒಂದು ನಮಗೆ ಭಾಳ ಖುಷಿ ಇದೆ. ಇದು ವಿಚಾರ ಐತೆ ನೋಡಿರಿ. ಒಂದೊಂದು ಹುಡುಗರು ಭಾಳ ಅಂದ್ರೆ ಭಾಳ ಇರ್ತಾರೆ. ಒಂದೊಂದು ಹುಡುಗರು ನಾ ಹೋಗೋಂಗಿಲ್ಲ ಅಂತ ಹಠ ಮಾಡ್ತಾರೆ. ಆದರೆ ಈಕೆ ಹಂಗೇನು ಮಾಡಲಿಲ್ಲ. ಹೋಗಿ ಕರ್ಕೊಂಡು ಬಂದೆ ನೋಡಿರಿ. ಅಷ್ಟರೊಳಗೆ ಅವ್ರ ಪಪ್ಪನ ನೀವು ಹೋಗಿಲ್ಲ ಮಮ್ಮಿ ಅಂತ ಕೇಳತ್ತಿಲ್ಲ. ಜಾನೂನ್ ಸ್ಕೂಲು ಆರ್ಡ್ರ್ ಮಾಡಿದ್ದೆ, ಶೂಸ್ ಆರ್ಡ್ರ್ ಮಾಡಿದ್ದೆ ನೋಡಿರಿ. ಅವು ಬಂದಿದ್ದು. ಅವನ್ನ ನಾನು ಹಾಕ್ಕೋತೀನಿ ಅಂಥೇಳಿ ಟ್ರೈ ಮಾಡಾಕತ್ತಿದ್ಲ. ಬರಂಗಿಲ್ಲ ಈಡ ಅಂತಂದ್ರು ಕೇಳಂಗಿಲ್ಲ.
ಹಾಕ್ಕೊಂಡು ನೋಡ್ತೀನಿ ಅಂಥೇಳಿ ನೋಡಾಕತ್ತಿದ್ಲ. ಅಷ್ಟರೊಳಗೆ ನಾನು ಡ್ರೆಸ್ ಚೇಂಜ್ ಮಾಡಿ ಆಕೆಗೂ ಕೈಕಾಲು ಮುಖ ತೊಳಸಿ ಇನ್ನು ದೊಡ್ಡ ಮಗಳು ಜಾನು, ಖುಷಿ ಮತ್ತು ದಿಶಾ 3 ಮಂದಿಗೂ ಟಿಫಿನ್ ಹಾಕಿ ಕೊಟ್ಟೆ ನೋಡ್ರಿ. ಅವ್ರ ಜೊತೆನ ನಾನು ನಾಷ್ಟ ಮಾಡಿದೆ. ಇವೆಲ್ಲರದು ನಾಷ್ಟ ಆಗೋ ಮಟ್ಟ ಅಂದ್ರೆ 11:30 12 ಆಗಿಬಿಡ್ತು. ಸ್ಯಾಟರ್ಡೇ ಸಂಡೇನ ಸಿಗೋದಲ್ಲ ಮಕ್ಕಳ ಜೊತೆ ನಾವು ಒಂದು ಸ್ವಲ್ಪ ಇದಾಗಕ್ಕೆ. ಸ್ಯಾಟರ್ಡೇ ನಾನು ಅಂಗಡಿಗೆ ಹೋಗೋದಿರ್ತೈತಿ, ಖರೆ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಸ್ಯಾಟರ್ಡೇ ಲೇಟಾಗಿ ಹೋಗ್ತೀನಿ, ಸಂಡೇ ಸೂಟಿ ಮಾಡಿರ್ತೀನಿ. ನಾವೆಲ್ಲ ಕೆಲಸ ಮಾಡೋದನ್ನ ಮಕ್ಕಳ ಸಂಬಂಧ ಅಂದಾಗ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ. ಅವ್ರಿಗೆಲ್ಲ ಹಾಕಿ ಕೊಟ್ಟ ತಿನಿಸಿ ಆಮೇಲೆ ನಾನು ಅವ್ರ ಜೊತೆನ ಟಿಫಿನ್ ಮಾಡಿ ಸ್ನಾನ ಮಾಡ್ಕೊಂಡು ನಾನು ಆಮೇಲೆ ಶಾಪಿಗೆ ಹೋಗ್ತೀನಿ ನೋಡ್ರಿ. ಬೆಳಗ್ಗಿನ ಬಾಕ್ಸಿಗೆ ದೋಸೆ ಪಲ್ಯ ಚಟ್ನಿ ಎಲ್ಲ ಹಾಕ್ಕೊಟ್ರೆ ಸ್ಯಾಟರ್ಡೇ ಇರೋದ್ರಿಂದ ಅವ್ರಿಗೆ ತಿನ್ನಕ್ಕಲ್ಲೇ ಟೈಮ್ ಇರೋಂಗಿಲ್ಲ. ಹೀಗಾಗಿ ಏನಾರ ಒಂದು ಬಿಸ್ಕೆಟು ಅಥವಾ 1-2 ತಾಸು ಸ್ಕೂಲ್ ಇರೋ ಸಂಬಂಧ ಶೇವು ಅಂಥದ್ದೇನಾರು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿರ್ತೀನಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ. ಅವ್ರಿಗೂ ನಾಷ್ಟ ಎಲ್ಲ ಹಾಕಿ ಕೊಟ್ಟು ನನಗೊಂದು ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು. ಹೀಗಾಗಿ 11:30 12ಕ್ಕೆ ಮನೆ ಒಳಗೆ ಒಂದು ಬ್ಲೌಸ್ ಹೊಲಿದ. ಆಮೇಲೆ 3 ಗಂಟೆ ಹಿಂಗೆ ಅಂಗಡಿಗೆ ಬಂದೆ ನೋಡ್ರಿ. ಮೊಬೈಲ್ ವಿಡಿಯೋ ಚಾಲೂ ಮಾಡಿಟ್ಟ ನಾನು ಸಂಡೇ ಬೆಳಗ್ಗಿನ ಎದ್ದ ನಾನು ವಿಡಿಯೋನ ಮುಗಿಸ್ದೆ ನೋಡ್ರಿ. ಇದು ಸಂಡೇ ಬೆಳಗ್ಗೆ ಎದ್ದ. ಎಲ್ಲರೂ ಮುಂಜಾನೆ ಜಾನುಂದ 9 ಗಂಟೆ ಕ್ಲಾಸ್ ಇರೋದ್ರಿಂದ ಮತ್ತು 7:30 8 ಅಂದರೆ ಎದ್ದಿದ್ವಿ. ಸ್ವಲ್ಪ ಲೇಟಾಗೆ ಎದ್ದಿದ್ದೆ, ಖರೆ ಹುಡುಗರದೆಲ್ಲ ಇವತ್ತು ರಜೆ ಇರ್ತೈತಲ್ಲ, ಹೀಗಾಗಿ ಆರಾಮಾಗಿ ಎದ್ದ ಎಲ್ಲರೂ ನಾವು 4 ಮಂದಿ ಕುಂತ ಚಹಾ ಕುಡಿಯಾಕತ್ತಿದ್ವಿ ನೋಡ್ರಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ನಮ್ಮ ವಿಡಿಯೋಸ್ ಹೆಂಗೆ ಅನ್ನಿಸ್ತಾವಂತೇಳಿ ನೀವು ಕಮೆಂಟ್ ಮಾಡಿರಿ. ಆದಷ್ಟು ನಾನು ಡೈಲಿ ಒಂದೊಂದು ಅಥವಾ 2 ದಿನಕ್ಕೆ ಒಂದರ ವಿಡಿಯೋ ಹಾಕ್ಬೇಕಂತೇಳಿ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡಿರಿ. ಬಾಯ್.